5 seconds. Start. ಚಾಸ 5ರವರು ಪ್ರತ್ಯಕ್ಷ ಸಾಕ್ಷಿದಾರಾಗಿದ್ದು ಅವರನ್ನು ಪ್ರಾಸ 6 ಅಂತ ಸಾಕ್ಷಿ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದು, ಸದರಿ ಸಾಕ್ಷಿದಾರರು ಚಾಸ 1ರವರ ಸಾಕ್ಷಿಗೆ ಅನುಗುಣವಾಗಿ ಸಾಕ್ಷಿ ನುಡಿದು ಮುದ್ದೆಮಾಲು ಮತ್ತು ಆರೋಪಿತರನ್ನು ನೋಡಿ ಗುರುತಿಸಿದ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಸದರಿ ಸಾಕ್ಷಿದಾರರನ್ನು ಆರೋಪಿ ಪರ ವಕೀಲರು ಪಾಟಿ ಸವಾಲು ಮಾಡಿದ್ದು, ಸದರಿ ಪಾಟಿ ಸವಾಲಿನಲ್ಲಿ ಪಂಚನಾಮೆಯನ್ನು ಚಾಸ 1ರವರು ಬರೆದಿರುತ್ತಾರೆ ಅಂತ ನುಡಿದು, ಚಾಸ 1 ತಮ್ಮ ಮೇಲಾಧಿಕಾರಿಯಾಗಿರುವುದರಿಂದ, ಅವರ ಮಾತು ಕೇಳಿ ಸುಳ್ಳು ಸಾಕ್ಷಿ ನುಡಿಯುತ್ತಿದ್ದಿ ಅಂತ ಮಾಡಿದ ಸಲಹೆಯನ್ನು ಅಲ್ಲಗೆಳೆದಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆಯ ಪ್ರಕಾರ ಚಾಸ 2 ಮತ್ತು 3ರವರು ಜಪ್ತಿ ಪಂಚನಾಮೆಯ ಪಂಚ ಸಾಕ್ಷಿದಾರರಾಗಿದ್ದು, ಅವರನ್ನು ಕ್ರಮವಾಗಿ ಪ್ರಾಸ 4 ಮತ್ತು 5 ಅಂತ ಸಾಕ್ಷಿ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದು, ಅವರು ತಮ್ಮ ಸಾಕ್ಷಿಯಲ್ಲಿ ಈ ಪ್ರಕರಣದ ಬಗ್ಗೆ ಏನೂ ಗೊತ್ತಿಲ್ಲ, ನಮ್ಮ ಸಮಕ್ಷಮ ಯಾವುದೇ ಪಂಚನಾಮೆ ಮಾಡಿರುವುದಿಲ್ಲ. ಫುಲ್ ಪಾಯಿಂಟ್. ಯಾವುದೇ ಮುದ್ದೆಮಾಲುಗಳನ್ನು ಜಪ್ತಿಪಡಿಸಿಕೊಂಡಿಲ್ಲ. ಫುಲ್ ಪಾಯಿಂಟ್. 6-7 ತಿಂಗಳ ಹಿಂದೆ ಅಥಣಿ ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು ಒಂದು ದಾಖಲೆಯ ಮೇಲೆ ನಮ್ಮ ಸಹಿ ಪಡೆದುಕೊಂಡಿದ್ದರು. ಫುಲ್ ಪಾಯಿಂಟ್. ನೀತಿ 1ರಲ್ಲಿ ಏನು ಬರೆದಿದೆ ಎಂದು ಗೊತ್ತಿಲ್ಲ, ನಾವು ಅದನ್ನು ಓದಿ ತಿಳಿದುಕೊಂಡಿರುವುದಿಲ್ಲ ಅಂತ ಅಭಿಯೋಜನೆಯ ಪ್ರಕರಣಕ್ಕೆ ಸಂಪೂರ್ಣವಾಗಿ ಪ್ರತಿಕೂಲ ಸಾಕ್ಷಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಸದರಿ ಸಾಕ್ಷಿದಾರರನ್ನು ಮಾನ್ಯ ನ್ಯಾಯಾಲಯದ ಮುಂದೆ ಅನುಮತಿ ಪಡೆದುಕೊಂಡು ಪಾಟಿ ಸವಾಲು ಮಾಡಿದರು. ಫುಲ್ ಪಾಯಿಂಟ್. ಜಪ್ತಿ ಪಂಚನಾಮೆಯನ್ನು ಸಾಬೀತುಪಡಿಸುವಂತಹ
ಯಾವುದೇ ಅಂಶಗಳನ್ನು ಪಡೆದುಕೊಂಡಿರುವುದಿಲ್ಲ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆಯ ಪ್ರಕಾರ ಚಾಸ 7ರವರು ಮುದ್ದೆಮಾಲನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡ ಸಾಕ್ಷಿದಾರರಿದ್ದರು, ಅವರನ್ನು ಪ್ರಾಸ 2 ಅಂತ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದು, ಅವರು ತಮ್ಮ ಸಾಕ್ಷಿಯಲ್ಲಿ ಚಾಸ 8ರವರ ಆದೇಶದ ಮೇರೆಗೆ ಮುದ್ದೆಮಾಲನ್ನು ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ, ಪ್ರಯೋಗಾಲಯದಿಂದ ಅದೇ ದಿವಸ ವರದಿ ತಂದು ಕೊಟ್ಟಿರುತ್ತೇನೆ ಅಂತ ಸಾಕ್ಷಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಪಾಟಿ ಸವಾಲಿನಲ್ಲಿ ಎಲ್ಲ ಪ್ರಶ್ನೆ ಮತ್ತು ಸಲಹೆಗಳನ್ನು ಅಲ್ಲಗೆಳೆದಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆಯ ಪ್ರಕಾರ ಚಾಸ 8ರವರು ತನಿಖಾಧಿಕಾರಿಯಾಗಿದ್ದು, ಅವರನ್ನು ಪ್ರಾಸ 3 ಅಂತ ಸಾಕ್ಷಿ ವಿಚಾರಣೆಗೆ ಒಳಪಡಿಸಿಕೊಂಡಿದ್ದು, ಅವರು ತಮ್ಮ ಸಾಕ್ಷಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಅಂತಿಮ ವರದಿ ಸಲ್ಲಿಸುವವರೆಗೆ ಕೈಗೊಂಡ ಕ್ರಮಗಳ ಬಗ್ಗೆ ಸಾಕ್ಷಿ ನುಡಿದು ಮುದ್ದೆಮಾಲನ್ನು ಮತ್ತು ಆರೋಪಿತರನ್ನು ಗುರುತಿಸಿದ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ. ಫುಲ್ ಪಾಯಿಂಟ್. ಸದರಿ ಸಾಕ್ಷಿದಾರರನ್ನು ಆರೋಪಿ ಪರ ವಕೀಲರು ಪಾಟಿ ಸವಾಲು ಮಾಡಿದ್ದು, ಸದರಿ ಪಾಟಿ ಸವಾಲಿನಲ್ಲಿ ಆರೋಪಿ ಪರ ವಕೀಲರು ಮಾಡಿದ ಎಲ್ಲ ಸಲಹೆ ಮತ್ತು ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ಅಲ್ಲಗೆಳೆದಿರುತ್ತಾರೆ. ಫುಲ್ ಪಾಯಿಂಟ್.